फातिमा इंटरनेशनल स्कूल, आवर फेथ टू क्रिएट नेशन। कहते हैं स्कूल्स आर द सेंटर्स ऑफ मॉडिफिकेशन ऑफ बिहेवियर टू क्रिएट नेशन टू अचीव द ड्रीम्स ऑफ स्टूडेंट्स। फातिमा इंटरनेशनल स्कूल, जहां आपके बच्चों के ख्वाबों की उड़ान को पंख मिलेंगे। यहाँ के वेल ट्रेन्ड, फ्यूचर विजन और क्वालिफाइड टीचर बच्चों को करिकुलर के साथ साथ को करिकुलर एक्टिविटीज जैसे स्किल डेवलपमेंट, एक्सकर्शन, एग्जीबिशन, स्पोर्ट्स, कॉम्पिटिटिव एग्जाम्स, सेल्फ लर्निंग के जरिए फ्यूचर प्रोजेक्टेड एंड जॉब ओरिएंटेड गोल्स को अचीव करने के लिए खूब मेहनत कर रहे हैं। स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। बीजापुर शहर में बहुत क्रिमिनल प्रकरण हो रहा है, ज़्यादा मारामारी, खून खराबा चल रहा है। ये कंट्रोल में आना चाहिए। पुलिस वरिष्ठ अधिकारी इसके ऊपर ज़्यादा एक्शन लेना चाहिए, क्योंकि पहले बीजापुर शांति नाड़ है, बसव नाड़ है। ಆದಿಲ್ಶಾ ಕಾಲದಿಂದ ಇಲ್ಲಿವರೆಗೆ ಎಲ್ಲ ಶಾಂತವಾಗಿ ನಡೀತದೆ. ಇವತ್ತು ಬಿಜಾಪುರ ನಗರದಲ್ಲಿ ಓಪನ್ ಆಗಿ ಹಾರ್ಡ್ ಆಗಲೇ ಚೂರಿ ಹಾಕುವಂಥದ್ದು, ಕೊಲೆ ಮಾಡುವಂಥದ್ದು, ಶೂಟೌಟು ಬೆಳಗ್ಗೆನೇ ಪಿಸ್ತೂಲಿನಿಂದ ಹೊಡೆದು ಕೊಲೆ ಮಾಡುವಂಥದ್ದು, ಹೈದರ್ ಅನ್ನೋವಂಥ ವ್ಯಕ್ತಿ ಮೇಲೆ ಫೈರಿಂಗ್ ಆಯಿತು, ಆಮೇಲೆ ಒಂದು ಮತ್ತೆ ಫೈರಿಂಗ್ ಆಯಿತು. ಇವೆಲ್ಲ ಪ್ರಕರಣ ನಡೆದಾವ. ಇದಕ್ಕೆ ಒಂದು ಬಂದೋಬಸ್ತ್ ಮಾಡಬೇಕು, ಕಾನೂನು ಕ್ರಮ ಸ್ಟ್ರಿಕ್ಟ್ ಆಗಬೇಕು. ಈ ಎಲ್ಲ ಪ್ರಕರಣಗಳಿಗೆ ಒಂದು ಭಯ ಹುಟ್ಟಿಸುವ ಕ್ರಿಮಿನಲ್ಗಳಿಗೆ, ಕ್ರಿಮಿನಲ್ಸ್ ಮಾಡುವವರಿಗೆ ಭಯ ಹುಟ್ಟುವ ಥರ ಈ ಪೊಲೀಸ್ ಅಧಿಕಾರಿಗಳು ಒಂದು ಆ್ಯಕ್ಷನನ್ನು ಮಾಡಬೇಕು. ಇಲ್ಲಿವರೆಗೆ ಇರಲಿಲ್ಲ. ಹಿಂದಕ್ಕೆ ನಾವೇನು ಒಂದು ಸಲ ಅವಾಗ ಫಯಾಜ್ ಆದ ಮ್ಯಾಗ ಯಾವ ಪ್ರಕರಣ ಆಗಿರಲಿಲ್ಲ. ಈ 5-7 ವರ್ಷನಾಗಂತೂ ಭಾಳಷ್ಟು ಪ್ರಕರಣಗಳಾಗ್ಯಾವ. ಅದು ಹಗಲತ್ತಾಗತ್ತವೆ, ರಾತ್ರಿ ಆಗಲ್ಲ. ಹಗಲತ್ತನೇ ಫೈರಿಂಗು, ಚಾಕು ಹಾಕೋದು. ಮೊನ್ನೆ ಆ ಜುಮಾಸ್ ಏರಿಯಾದಾಗ ಏನೋ ಒಂದು ವಿಡಿಯೋದಾಗ ನೋಡಿದೆ, ಹಗಲತ್ತು ಹೊಡ್ಯಾತಾನೆ, ಯಾರು ಬಿಡಿಸಾತಿಲ್ಲ ಅವನಿಗೆ, ಹೊಡೆದು ಅವ್ರನ್ನ ಸಾಯಿ ಹೊಡ್ಯಾಕಿದು ಮಾಡೋದು. ಇವೆಲ್ಲ ಆಗಕ್ಕೆ ಕಾನೂನು ಸ್ವಲ್ಪ ಸಡ್ಲಾದಂಗೆ ಅನ್ನಿಸ್ತದೆ. ಅದಕ್ಕೆ ಕಾನೂನು ಬಿಗಿ ಆಗಬೇಕು. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಟೈಟ್ ಮಾಡಿದ್ರೆ ಇವೆಲ್ಲ ಪ್ರಕರಣಗಳು ಕಂಟ್ರೋಲ್ ಬರ್ತದೆ. ಏನು ಭಯ ವಾತಾವರಣದಲ್ಲಿ ನಿರ್ಭಯವಾಗಿ ಜನ ಓಡಾಡ್ತಿದ್ದಾರೆ. 10-11 ಹೆಣ್ಮಕ್ಳು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗೋದು ನಾನು ನೋಡೀನಿ. ಜನರಿಗೆ ತೊಂದರೆ ಇಲ್ಲ. ಆದರೆ ಪ್ರಕರಣಗಳಾಗ್ತಾ ಇರೋದು, ಆತಂಕಕ್ಕೆ ಒಳಗಾಗ್ತಾ ಇರೋ ಜನ ಅಂಥದ್ದು ಈಗ ನಮಗೆ ಕಂಡು ಬಂದದ. ಅದಕ್ಕೆ ಸ್ವಲ್ಪ ಕಾನೂನು ಸುವ್ಯವಸ್ಥೆ ಬಂದೋಬಸ್ತ್ ಮಾಡಬೇಕು, ಸ್ಟ್ರಿಕ್ಟ್ ಮಾಡಬೇಕು ಅಂತೇಳಿ ನಾನು ಮಾನ್ಯ ವರಿಷ್ಠ ಅಧಿಕಾರಿಗಳು ಮನವಿ ಮಾಡ್ತೀನಿ. ಜೆ ಎಮ್ ರೋಡದಾಗೆ 3-4 ಪ್ರಕರಣ ಅದು. ಈಗ ಅಲ್ಲಿ ವೈಷಮ್ಯ ಜಾಸ್ತಿ ಆಗ್ಯದ. ಅಲ್ಲಿ ಇರುವಂಥವ್ರಿಗೆ ಕ್ರಿಮಿನಲ್ಗಳಿಗೆ ಹುಡುಕಿ ಅವ್ರನ್ನ ಗಡಿಪಾರು ಮಾಡಬೇಕು. ಕೆಲವೊಬ್ರಿಗೆ ಗಡಿಪಾರು ಮಾಡಿದ್ರೆ ಇದು ಹದ್ದುಬಸ್ತಿ ಬರ್ತದೆ. ಅದೇ ಒಂದೇ ಏರಿಯಾದಾಗ ಯಾಕೆ ಆಗಾಕತ್ತ ಅನ್ನೋದು ಅಲ್ಲಿ ಗುಂಡಾಗಳು ಆಶ್ರಯ ತಾಣ ಆಗ್ಯದ. ಕ್ರಿಮಿನಲ್ಗಳ ಆಶ್ರಯ ತಾಣನೇ ಆ ರೋಡ್ ಆಗ್ಯದ ತನಸಾತ. ಅಂದಲ್ಲಿ ಹೆಚ್ಚು ಪ್ರಕರಣಗಳು ಬೆಳಕಿ ಬರತ್ತವೆ. ಭೀಮಾ ತೀರದಾಗ ಆಗ್ತೀವಿ. ಭೀಮಾ ತೀರ ಶಾಂತ ಆಗಿಬಿಟ್ಟದ. ಧರ್ಮರಾಜನು ಹೋದ, ಅದೇ ಧರ್ಮರಾಜನು ಹೋದ. ಅವರೆಲ್ಲ ಮಹಾದೇವ್ ಸಾಕೋರು ಅವ್ರು ಯಾವ ಈ ಹೊಸ ಪ್ರಕರಣ ಆಗಿಲ್ಲ. ಅದು ನಮ್ಮ ಬಿಜಾಪುರಕ್ಕೆ ಜೆ ಎಮ್ ರೋಡ್ನಾಗ ಅಲ್ಲಿ ಇಲ್ಲಿ ಆಗಲ್ಕತ್ತವ. ಇದು ಆಗಬಾರ್ದು. ವಿಜಯಪುರದ ಹೆಸರಿಗೆ ಕಳಂಕ ತರುವಂಥ ಕೆಲಸ ನಡೀಬಾರ್ದು. ಇದು ಪೊಲೀಸರು ಗಮನ ಹರಿಸ್ಬೇಕು. ಭೂ ಮಾಫಿಯಾದ ಈಗ ಹೇಳಿಲ್ಲ, ಭಾಳಷ್ಟು ಪ್ರಕರಣಗಳಾಗ್ಯಾವ, 100 ಪ್ರಕರಣಗಳಾಗ್ಯಾವ. ಇದಕ್ಕೆ ತನಿಖೆ ಆಗಬೇಕು. ಮೂಲ ಮಾಲಕರು ಯಾರ್ಯಾರು ಕಳ್ಕೊಂಡ್ರೆ ಜಮೀನುಗಳು ಸಿಗಬೇಕು. ಯಾರ್ಯಾರು ತಪ್ಪಿಸ್ತಾರ ಅವ್ರ ಮೇಲೆ ಕ್ರಮ ತೊಗೋಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೀನಿ. ಮುಖ್ಯಮಂತ್ರಿಗೆ COD ಕೊಡಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಹೋರಾಟ ನಿರಂತರವಾಗಿ ನಡೀತದೆ. ಇದನ್ನು ಒಂದು ಹಂತಕ್ಕೆ ಮುಟ್ಟುವರೆಗೆ ನಾನು ಹೋರಾಟ ಮಾಡ್ತೀನಿ. ಎಲ್ಲಿ ಯಾವ ಕಾಲಕ್ಕೂ ಆ ನ್ಯಾಯ ಸಿಗೋವರೆಗೆ ನಾವು ಹೋರಾಟ ನಿಲ್ಲಂಗಿಲ್ಲ. ನಗರ ಶಾಸಕರು ಭೇಟಿ ಆಗೋ ಪ್ರಶ್ನೆ ಇಲ್ಲ. ಅವ್ರ ಗಮನಕ್ಕೂ ಕೂಡ ನಾನು ಪತ್ರ ಮುಖಾಂತರ ತರ್ತೀನಿ. ಅದು ಅವ್ರಿಗೆ ಪತ್ರ ಬರೀತೀನಿ. ಅವ್ರಿಗೆ ಈ ಪತ್ರ ಬರೆದಿದ್ದವ್ರು ಕಾಪಿ ಕೊಟ್ಟು ಕಳಿಸ್ತೀನಿ. ಅವ್ರ ಗಮನಕ್ಕೆ ಬರಲಿಲ್ಲ. ಭಾಳಷ್ಟು ಮೊನ್ನೆ ಅದೇ ಈಗ ಅವ್ರ ಕ್ಷೇತ್ರದಲ್ಲಿ ಆಗಿದ್ದು ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡಿರ್ತಾರೆ. ಈ ವಿಷಯ ಕೂಡ ಈ ಸತ್ ನಾನು ಗಮನಕ್ಕೆ ತಂದ ಮ್ಯಾಗ ಅವ್ರು ತರ್ತಾರೆ ಅಂತ ವಿಶ್ವಾಸ ನನಗೆ. फातिमा इंटरनेशनल स्कूल, आवर फेथ टू क्रिएट नेशन। कहते हैं स्कूल्स आर द सेंटर्स ऑफ मॉडिफिकेशन ऑफ बिहेवियर टू क्रिएट नेशन टू अचीव द ड्रीम्स ऑफ स्टूडेंट्स। फातिमा इंटरनेशनल स्कूल,
जहां आपके बच्चों के ख्वाबों की उड़ान को पंख मिलेंगे। यहाँ के वेल ट्रेन्ड, फ्यूचर विजन और क्वालिफाइड टीचर बच्चों को करिकुलर के साथ साथ को करिकुलर एक्टिविटीज़ जैसे स्किल डेवलपमेंट, एक्सकर्शन, एग्जीबिशन, स्पोर्ट्स, कॉम्पिटिटिव एग्जाम्स, सेल्फ लर्निंग के जरिए फ्यूचर प्रोजेक्टेड एंड जॉब ओरिएंटेड गोल्स को अचीव करने के लिए खूब मेहनत कर रहे हैं। यहाँ ट्रेडिशनल बेस्ड एजुकेशन के साथ साथ न्यू एजुकेशन पॉलिसी अडॉप्ट करके बच्चों को सक्सेस और विजनरी एम्स के जरिए फ्यूचर के लिए तैयार किया जाएगा। तो देर किस बात की, एडमिशन्स आर ओपन। प्लीज कॉन्टैक्ट फातिमा इंटरनेशनल स्कूल, आसार गली, रोशन दरवाजा रोड, विजयपुर, या कॉन्टैक्ट करें 9148904786। डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल ना सिर्फ एक शौक है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.